ಅವಳು ಸಂಕ್ರಿ. ಹೌದು. ಅವಳಿಗೊಬ್ಳು ತಂಗಿ ಇದ್ದಾಳೆ, ಅವಳು ಚೀಂಕ್ರಿ. ಅವಳನ್ನು ನೀನು ಓರೆಗಣ್ಣಿಂದ ನೋಡ್ತಾ ಇದ್ದಿ, ನೀ ದೊಡ್ಡ ಪೋಂಕ್ರಿ. ನಾನು ಎಲ್ಲಮ್ಮನ ಜಾತ್ರೆ ಮೊದಲೆಲ್ಲ ನೋಡಿದ್ದೆ 18 ವರ್ಷ ಹಿಂದೆ. ಆವಾಗೆಲ್ಲ ಈ ರೀತಿ ಇರ್ಲಿಲ್ಲ, ಮತ್ತೆ ಈಗೆಲ್ಲ ಹೊಸದ ಮನೆ. ಆವಾಗ ಹಳೆ ಹಾಡು ಕೇಳಿಲ್ಲಲ್ಲ. ಏನ ಹೇಗೆ ಯಜಮಾನ ಈಗ ಹಿಡ್ಕೊಳ್ಳಿ ಕೆಲಸ ಮಾಡ್ಕಲ್ಲ.
ಆ ಹಾಡು ಕೇಳಿಲ್ಲಲ್ಲ ಎಲ್ಲ ಮುಂದೆ ಪುಟ್ಟಿ ಬಂದೆ ಎಲ್ಲಮ್ಮ ತಾಯೇ ಮದುವೆ ಮಾಡಿಕೊಟ್ಟೆ ನಾನು ಜಾವದಗ್ನಿಗೆ ಪುಟ್ಟಿ ಬಂದ ಎಲ್ಲಮ್ಮ ತಾಯಿಯೇ ಮದುವೆ ಮಾಡಿಕೊಟ್ಟೆ ಅನು ಜಾವದಗ್ನಿ ಹೋಗೆ ಹೋಗೆ ಅವಾಗಿದ್ದು ಈಗ ಹಾಡಲು ಅಯ್ಯ ಮಗಳೇ, ಈ ವ್ಯಕ್ತಿಗಳನ್ನು ನೋಡಿದಾಗ ಸ್ಥಾನಪ್ಪನವರು ಅಂತ ಅರ್ಥವಾಯಿತು. ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಮಗಳೇ, ಇವಳು ನಿನ್ನನ್ನ ಕಾಣುವುದಕ್ಕಾಗಿ ಇಲ್ಲಿಗೆ ಬಂದವರು. ಏನು ಯಾಕೆಂತ ಹೇಳಿದ್ರೆ ನೀ ಈಗಾಗಲೇ ನನ್ನಿಂದ ಅಪ್ಪಣೆಯನ್ನ ಪಡೆದು ಎಲ್ಲಮ್ಮನ ಯಾತ್ರೆಗೆ ಹೋದವಳು. ಸರಿ. ಈಗ ಬರ್ತೀವೋ ಇನ್ನೊಂದು ಗಳಿಗೆ ಬರ್ತೀವೋ ಎನ್ನುವಂತ ಭರನಿರೀಕ್ಷಣೆ ಇದ್ದವ ನಾನು. ಬಂದು ಎಲ್ಲ ಇವರು ಕೇಳಿದ ಮಾತೇನು, ಇವಳ ಮಗನ ಸೇವೆ ಮಾಡುವುದಕ್ಕೆ ನಿನ್ನನ್ನ ಕಳುಹಿಕೊಡಿ ಎನ್ನುವುದಾಗಿ ಕೇಳಿಕೊಂಡರು. ಅದಕ್ಕೆ ನಾನು ಒಪ್ಪಿದವನಿದ್ದೇನೆ. ಅಷ್ಟೇ ಅಲ್ಲ, ಅವರಿಂದ ಹಣವನ್ನ ಪಡೆದು ನಿನ್ನನ್ನು ಅವರಿಗೆ ಮಾರಿದವನಿದ್ದೇನೆ. ಒಳ್ಳೆದೊಳ್ಳೆದು